KKRDB ಆಫೀಸ್ ಎದುರುಗಡೆ ನಾವು ಧರಣಿ ಇಟ್ಕೊಂಡು ನಮ್ಮ ಬೇಡಿಕೆಗಳಿದೆ. ನಮ್ಮ ಬೇಡಿಕೆಗಳು ಏನಿದೆ ಅಂದರೆ, ಈ 5,000 ಕೋಟಿ ಏನು ಬಜೆಟ್ ಇದೆಯಲ್ಲ, ಅದು ಎಲ್ಲಿ ಹೋಗ್ತಾ ಇದೆ? ಜನರ ಪರವಾಗಿ ಅಂತ ಹೇಳ್ತಾರೆ, ಇದು ಜನರ ಹಕ್ಕಿಗಾಗಿ ಅಂತ ಹೇಳ್ತಾರೆ, ಜನರ ಡೆವಲಪ್ಮೆಂಟ್ಗಾಗಿ ಹೋಗ್ತಾರೆ. ಎಜುಕೇಷನ್ ಸೆಕ್ಟರ್ಗಳು ಹಾಗೆ ಇದೆ, ನಮ್ಮ ಹೆಲ್ತ್ ಸೆಕ್ಟರ್ಗಳು ಹಾಗೆ ಇದೆ. ಏನು ಡೆವಲಪ್ಮೆಂಟ್ ಇದೆಲ್ಲ ಬರೀ ಸರ್ಕಾರ ಏನು ಹೇಳಿಕೆ ಇದೆಯಲ್ಲ, ಅದು ಒಂದು ಪೇಪರಲ್ಲಿ ಇದೆ. ಅದರಲ್ಲಿ ನಮ್ಮ RT ಮುಖಾಂತರ ನಾವು ಎಲ್ಲ ಇದು ಇನ್ಫಾರ್ಮೇಷನ್ ತೊಗೊಂಡೀವಿ. ಆ ಪ್ರಕಾರನೇ ನಮ್ಮ ಬೇಡಿಕೆಯಲ್ಲಿ ನಾವು ಸರ್ಕಾರಕ್ಕೆ ಮೆಮೊರಂಡಮ್ ಸಬ್ಮಿಟ್ ಮಾಡ್ತೀವಿ. ಎಲ್ಲರಿಗೂ ವಿನಂತಿ ಮಾಡುತ್ತೇವೆ, ನಾವು 13ನೇ ತಾರೀಕು 12 ಗಂಟೆಗೆ KKRDB ಎದುರುಗಡೆ ನಾವು ಧರಣಿ ಸತ್ಯಾಗ್ರಹ ಇಟ್ಟಿವಿ. ಅಲ್ಲಿಂದ ನಾವು ಮೆಮೊರಂಡಮ್ ಕೊಡ್ತೀವಿ. ನಮ್ಮ ಡಿಮ್ಯಾಂಡ್ಸ್ ಏನಿದೆ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ, ನ್ಯಾಯಪೂರ್ಣ ಅಭಿವೃದ್ಧಿಗಾಗಿ ಜಾಥಾ ನಡೆದಿದೆ. ನಾವೆಲ್ಲ ನಿಮಗೆ ಎಲ್ಲ ಇನ್ವೈಟ್ ಮಾಡ್ತೀವಿ. ಅದು ಬಂದು ನಮ್ಮ ಜಾಥಾ ಅಲ್ಲಿ ಬಂದು ನಮ್ಮ ಧರಣಿಯಲ್ಲಿ ಬಂದು ಅದಕ್ಕೆ ಯಶಸ್ವಿಗೊಳಿಸಬೇಕು. ಯಾಕಂದರೆ ಇದು ನ್ಯಾಯಪೂರ್ಣವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಏನಿದೆಯಲ್ಲ 371J, ಅದರ ತಕ್ಕಾಗಿ ಡೆವಲಪ್ಮೆಂಟ್ ಆಗ್ತಾಯಿಲ್ಲ. ನಮ್ಮ ಬೇಡಿಕೆ ಅದೇ ಇದೆ, 371J ಪ್ರಕಾರ ಏನು ಇಂಪ್ಲಿಮೆಂಟ್ ಆಗಬೇಕು. 5,000 ಕೋಟಿ ಡೆವಲಪ್ಮೆಂಟ್ ಆಗಿದರೆ ಪ್ರತಿ ವರ್ಷ ಅದು ನಮ್ಮ ಜನರಿಗೆ ಸೌಲಭ್ಯ ಎಲ್ಲ ಸಿಗುತ್ತೆ ಅಂತ ನಂಬುತ್ತೆ.